ಮಳೆ ಇಲ್ಲದೆ ಬೆಳೆ ಇಲ್ಲ, ಹಾಗೋ ಹೀಗೋ ಬೆಳೆ ಬೆಳೆದ್ರೆ ದರ ಪಾತಾಳಕ್ಕೆ ಕುಸಿದಿದೆ. ಕುರುಗೋಡು ತಾಲೂಕಿನಲ್ಲಿ 300 ಎಕರೆ ಪ್ರದೇಶದಲ್ಲಿ ಬೆಳೆದ ಪಪ್ಪಾಯಿ ಬೆಳೆಗೆ ಬೆಲೆಯೇ ಇಲ್ಲ. ಎಕರೆಗೆ 1 ಲಕ್ಷದಂತೆ ಖರ್ಚು ಮಾಡಲಾಗಿದೆ. ಆದರೆ ಕೆಜಿ ಹಣ್ಣಿಗೆ 3 ರಿಂದ 4 ರೂಪಾಯಿ ಕೇಳ್ತಾರೆ. ಗಿಡದಲ್ಲಿಯೇ ಹಣ್ಣು ಬಿಟ್ಟಿದ್ರಿಂದ ಕೊಳೆತು ಹೋಗ್ತಿವೆ. ಪಪ್ಪಾಯಿ ಬೆಳೆದ ರೈತರು ಕಂಗಾಲಾಗಿದ್ದು ಸರ್ಕಾರ ಪರಿಹಾರ ನೀಡಬೇಕೆಂದು ರೈತರು ಒತ್ತಾಯಿಸಿದ್ರು. ತೋಟಗಾರಿಕೆ ಬೆಳೆಗೆ ಯಾವಾಗಲೂ ಬೆಂಬಲ ಬೆಲೆ ಇರೋದಿಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಮಳೆಗಾಲ ಆರಂಭವಾಯಿತು ಅಂದ್ರೆ ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ಜನಕ್ಕೆ ಚಳಿ ಜ್ವರ ಬರುತ್ತೆ. ನದಿ, ತೊರೆ, ಕಾಲುವೆ, ತೋಡುಗಳನ್ನು ದಾಟಿ ಓಡಾಡಬೇಕಾದ ಸ್ಥಿತಿ ಎದುರಾಗುತ್ತೆ. ಶತಮಾನದಿಂದ ಕಾಡುವ ಕಷ್ಟಕ್ಕೊಂದು ಪರಿಹಾರ ಸಿಗುವ ಲಕ್ಷಣ ಕಾಣಿಸಿದೆ. ಶಾಸಕ ಗುರುರಾಜ್ ಗಂಟಿಹೊಳೆ ಅರುಣಾಚಲಂ ಟ್ರಸ್ಟ್ ಜಂಟಿ ಯೋಜನೆಯಿಂದ ಲಾರಿಗಳ ಜಾಸ್ತಿ ಮತ್ತು ಬಿಡಿ ಭಾಗಗಳನ್ನು ಜೋಡಿಸಿ ಸಣ್ಣ ಬ್ರಿಡ್ಜ್ ಮಾಡಲಾಗಿದೆ. ಬೈಂದೂರು ಭಾಗದ ಹೊಸಂಗಡಿ ಭಾಗದ ಮಂದಿ ಈ ಮಳೆಗಾಲದಲ್ಲಿ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ಜನ ಜಾನುವಾರು ಹೊಸ ಕಾಲು ಸಂಕದಲ್ಲಿ ಓಡಾಡಲು ಶುರು ಮಾಡಿದ್ದಾರೆ. ಪೂರ್ತಿಯಾಗಿ ಸರ್ಕಾರವನ್ನ ಅವಲಂಬಿಸಲು ಬದಲು ಈ ಮೂಲಕ ದಾನಿಗಳ ಸಹಾಯ ಗ್ರಾಮೀಣ ಜನಕ್ಕೆ ಸಿಕ್ಕಂತಾಗಿದೆ. ಸರ್ಕಾರಿ ಕೆಲಸ ಹಾಗೂ ಲೋನ್ ಕೊಡಿಸುವುದಾಗಿ ನಂಬಿಸಿ ವಂಚನೆ ಮಾಡಲಾಗಿದೆ. ವಿಜಯನಗರ ಜಿಲ್ಲೆಯ ಸುಮಾರು 250 ಜನರಿಗೆ ಚಿತ್ರದುರ್ಗದ ಕುಮಾರ್ ಎಂಬಾತ ಲೋನ್ ಕೊಡಿಸೋದಾಗಿ ನಂಬಿಸಿ ಹಣ ಪಡೆದು ವಂಚನೆ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ಬಿಜೆಪಿ ಅವಧಿಯಲ್ಲಿನ ಸಿಎಂ ಸಚಿವಾಲಯದ ಲೆಟರ್ ಪ್ಯಾಡ್ ದುರ್ಬಳಕೆ ಮಾಡಿದ್ದಾರೆ ಹಾಗೂ ಅಂದಿನ ಸರ್ಕಾರದ ಅಧೀನ ಕಾರ್ಯದರ್ಶಿಗಳ ನಕಲಿ ಸಹಿ ಮಾಡಿ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ. ವಂಚನೆಗೆ ಒಳಗಾದವರಿಗೆ ಆರೋಪಿ ಲಕ್ಷ ಪೀಕಿದ್ದಾನೆ. ಈಗ ನಮ್ಮ ಹಣ ನಮಗೆ ಕೊಡಿಸಿ ಅಂತ ಮೋಸ ಹೋದವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ನಂಜನಗೂಡು ಶ್ರೀ ಕಂಠೇಶ್ವರ ಸನ್ನಿಧಿಯಲ್ಲಿ ಗಿರಿಜಾ ಕಲ್ಯಾಣೋತ್ಸವ ಪ್ರಾರಂಭವಾಗಿದೆ. 1 ವಾರ ಗಿರಿಜಾ ಕಲ್ಯಾಣ ಮಹೋತ್ಸವ ನಡೆಯಲಿದೆ. ಮೈಸೂರು ಜಿಲ್ಲೆ ನಂಜನಗೂಡಿನ ಶ್ರೀ ಕಂಠೇಶ್ವರನ ಸನ್ನಿಧಿ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿದೆ. 2025ನೇ ಸಾಲಿನ ಶ್ರೀ ಗಿರಿಜಾ ಕಲ್ಯಾಣೋತ್ಸವದ ಪೂಜಾ ಕೈಂಕರ್ಯ ಆರಂಭವಾಗಿದೆ. ವಿದ್ಯುತ್ ದೀಪ ಅಲಂಕಾರದೊಂದಿಗೆ ದೇವಾಲಯ ಕಂಗೊಳಿಸುತ್ತಿದೆ. ಪ್ರಧಾನ ಅರ್ಚಕರಾದ ನಾಗಚಂದ್ರ ದೀಕ್ಷಿತ್ ನೇತೃತ್ವದಲ್ಲಿ ವರ ಪೂಜೆಯ ಧಾರ್ಮಿಕ ಪೂಜೆ, ಶ್ರೀಕಂಠೇಶ್ವರ ಹಾಗೂ ಪಾರ್ವತಿ ದೇವಿ ಉತ್ಸವ ಮೂರ್ತಿಗಳಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದೆ. ತುಂಗಭದ್ರಾ ಜಲಾಶಯದಿಂದ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ತುಂಗಭದ್ರಾ ನದಿ ಉಕ್ಕಿ ಹರಿತಿದೆ. ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಳವಾಗಿದ್ದು ಕಂಪ್ಲಿ ಗಂಗಾವತಿ ನಡುವಿನ ಸೇತುವೆ ಮುಳುಗಡೆ ಭೀತಿ ಶುರುವಾಗಿದೆ. ಟಿಬಿ ಡ್ಯಾಂನಿಂದ 70,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹೊರಕ್ಕೆ ಬಿಡಲಾಗಿದೆ. ಇದರಿಂದ ಈಗಾಗಲೇ ಹಂಪಿಯ ಹಲವು ಸ್ಮಾರಕ ಮುಳುಗಡೆಗೊಂಡಿದೆ. ಕಂಪ್ಲಿ ಗಂಗಾವತಿ ಸೇತುವೆ ಮುಳುಗಡೆಗೆ ಇನ್ನೂ 3 ಅಡಿ ಮಾತ್ರ ಬಾಕಿ ಇದೆ. ಇದರಿಂದ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.